ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ಮೊದಲ ಭಾಗವಾಗಿ ನಾಡೋಜ, ನಮ್ಮ ನಾಡು ಕಂಡಂತಹ ಹಿರಿಯ ಸಾಹಿತಿ, ಪತ್ರಕರ್ತರು ಆದಂತಹ ಪಾಟೀಲ್ ಪುಟ್ಟಪ್ಪ ಅವರ ಹೆಸರಿನಲ್ಲಿ ಕೊಡ್ತಾ ಇರುವಂತಹ ಪ್ರಶಸ್ತಿಗೆ ಭಾಜನರಾದವರಲ್ಲಿ ಮೊದಲ ಹೆಸರು ಆರ್ ಮೋಹನ್ ಕುಮಾರ್ ಅವರು. ಕೂಡಿಕೊಂಡು ಬಹಳ ನೀಟಾಗಿ ಏರ್ಪಾಡು ಮಾಡಿರುವಂಥ ಪತ್ರಕರ್ತ ಮಿತ್ರ ಹುಲಿ ಅಮರನಾಥ್ ಅವರು. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಜಕ್ಕೂ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನಾವೆಲ್ಲ ಒಂದೇ ಜಾತಿಯ ಜನ, ವೃತ್ತಿಯಲ್ಲಿ ಪತ್ರಕರ್ತರು. ನಾನು ಕೂಡ ಪತ್ರಿಕೋದ್ಯಮಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಯಿತು. 1966 ಅಲ್ಲ 76 ನಾನು ಬೆಂಗಳೂರಿಗೆ ಬಂದಿದ್ದೆ 65. ಹಾಗಾಗಿ ಬರೋಬ್ಬರಿ 50 ವರ್ಷ ಆಗಿದೆ. ನನಗೆ ಪತ್ರಕರ್ತರ ಎಲ್ಲ ಸಂಕಷ್ಟಗಳು, ಕಷ್ಟ, ನಷ್ಟ ಮತ್ತು ಅವಮಾನ, ಇಕ್ಕಟ್ಟು, ಬಿಕ್ಕಟ್ಟು, ಸಮಸ್ಯೆಗಳು ಎಲ್ಲವೂ ಗೊತ್ತಿದೆ. ಎಲ್ಲವನ್ನೂ ಅರಗಿಸ್ಕೊಂಡಾಗ ಮಾತ್ರ ನಾವು ಪತ್ರಕರ್ತರಾಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಮನವರಿಕೆ ಮಾಡಿಕೊಂಡಿದ್ದೆ. ಏಕೆಂದರೆ ನಾನು ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿದವರು. 75 ವರ್ಷ ಆಗಿದೆ. ಸ್ವಾತಂತ್ರ್ಯ ಬಂದು ಕೂಡ 78 ವರ್ಷ ಆಗ್ತಾ ಇದೆ. ಹಾಗಾಗಿ ಆನಂತರದಲ್ಲಿ ಈ ದೇಶದ ಕತೆ ಹೇಗಿತ್ತು ಅನ್ನೋದನ್ನು ನೆನೆದಾಗ ಇವತ್ತು ನಾವೆಲ್ಲ ಇದ್ದಿದ್ರೊಳಗೆ ಪರವಾಗಿಲ್ಲ ಅನ್ನೋ ಮನಸ್ಸು ನಮ್ಗಾಗಬೇಕು. ಏಕೆಂದರೆ ಗಾಂಧೀಜಿ ಅಂತವರು ಕೂಡ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಪತ್ರಿಕೆಯನ್ನು ಕೂಡ ಮಾಡ್ತಾಯಿದ್ರು. ಅಂಬೇಡ್ಕರ್ ಅವರು ಕೂಡ ಒಂದು ರೀತಿಯಲ್ಲಿ ದಮನಿತ ಸಮುದಾಯಗಳಿಗಾಗಿ ಹೋರಾಟ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಕಡೆ ಬರವಣಿಗೆಯ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು ಅಂದಾಗ ಅವ್ರಿಗೆ ಕಂಡಿದ್ದೇ ಪತ್ರಿಕೆಗಳು. 1-2 ಮಾಡಲಿಲ್ಲ, ಬಹುತೇಕ 3 ಪತ್ರಿಕೆಗಳನ್ನ ಅಂಬೇಡ್ಕರ್ ಅವರು ಮಾಡಿದ್ರು. ಮೂಕನಾಯಕ ಆಗ್ಬೋದು, ಬಹಿಷ್ಕೃತ ಭಾರತ ಆಗ್ಬೋದು. ಗಾಂಧೀಜಿ ಅಷ್ಟೇ ಹರಿಜನ್ ಅನ್ನುವ ಪತ್ರಿಕೆಯನ್ನು ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಅವತ್ತು ಶೋಷಿತ ಸಮುದಾಯ, ಅಸ್ಪೃಶ್ಯ ಸಮುದಾಯ ಯಾವ ಮಟ್ಟಕ್ಕಿತ್ತು ಅಂದರೆ ಅವರನ್ನು ಪ್ರತ್ಯೇಕಗೊಳಿಸ್ಬಿಟ್ಟಿದ್ರು. ಇಡೀ ದೇಶದಲ್ಲಿ ಪ್ರತ್ಯೇಕವಾಗಿಟ್ಟಿದ್ರು. ಪ್ರತ್ಯೇಕ ಹಟ್ಟಿಗಳಲ್ಲಿ, ಊರುಗಳಲ್ಲೂ ಕೂಡ ಪ್ರತ್ಯೇಕ ಹಟ್ಟಿ, ಈ ಥರದ ಪರಿಸ್ಥಿತಿ. ಹಾಗಾಗಿ ಅವರು ಹರಿಜನ್ ಎನ್ನುವ ಪತ್ರಿಕೆಯನ್ನು ಮಾಡಿ ನಮಗೆಲ್ಲ ಒಂದು ರೀತಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ರು. ಮೇಲ್ಪಂಕ್ತಿ ಅದರ ಜೊತೆಗೆ ಸಿ ರಾಜಗೋಪಾಲಾಚಾರ್ಯ ಅವರಾಗ್ಬೋದು, ಮತ್ತೊಬ್ಬರಾಗ್ಬೋದು, ಬಹುತೇಕರು ಪತ್ರಿಕೆ ಮಾಡಿ ಅವತ್ತು ಜನರನ್ನ ಒಂದು ಕಡೆ ಜನರನ್ನು ಜಾಗೃತಿಗೊಳಿಸಬೇಕು, ಇನ್ನೊಂದು ಕಡೆ ಜನರನ್ನ ಸ್ವಾತಂತ್ರ್ಯ ಚಳುವಳಿಗೆ ಅಣಿಗೊಳಿಸ್ಬೇಕು. ಅವ್ರ ಜವಾಬ್ದಾರಿ ಅವತ್ತಿದ್ದದ್ದು ಅದು. ಒಂದು ಕಡೆ ಜನರನ್ನ ಭಾಳ ಒಗ್ಗಟ್ಟು ಮಾಡಿಸ್ಬೇಕು, ಇನ್ನೊಂದು ಕಡೆ ಸ್ವಾತಂತ್ರ್ಯ ಚಳವಳಿಗೆ ಅಣಿಗೊಳಿಸ್ಬೇಕು. ಆ ಥರದ ಜವಾಬ್ದಾರಿ ಇತ್ತು. ಇದನ್ನೇ ಅವತ್ತು ನಾವು ಪತ್ರಿಕೋದ್ಯಮ ಅಂದರೆ ಅದೊಂದು 4ನೇ ಅಂಗ, ಆಧಾರ ಸ್ತಂಭ. ಒಂದು ಶಾಸಕಾಂಗ, ಮತ್ತು ಕಾರ್ಯಾಂಗ, ನ್ಯಾಯಾಂಗ. ಅವು 3 ಸರ್ಕಾರಿ ವ್ಯವಸ್ಥೆ. ನೋಡಿ ಹೆಂಗಿದೆ, ಆ 3 ಕೂಡ ಸರ್ಕಾರಿ ವ್ಯವಸ್ಥೆಗಳು. ಈ 3ಅನ್ನೂ ಕೂಡ ಅಳೆದು ತೂಗುವ, ಅದರ ಬಗ್ಗೆ ತಿಳ್ಕೊಳ್ಳುವ, ಮತ್ತೆ ತಪ್ಪುಗಳನ್ನು ಎತ್ತಿ ಹೇಳುವ, ಮತ್ತೆ ಅವರನ್ನ ಟೀಕೆಗೊಳಪಡಿಸುವ ಸ್ವಾತಂತ್ರ್ಯ ಸಿಕ್ಕಿದ್ದು ಈ 4ನೇ ಆಧಾರ ಸ್ತಂಭದ ಪತ್ರಕರ್ತರಿಗೆ ಮಾತ್ರ.
ಅವ್ರ್ಯಾರು ಮೂವರು ಕೂಡ ಪತ್ರಕರ್ತರು ಟೀಕೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆದ್ರೆ ಪತ್ರಕರ್ತರು ಆ ಮೂವರನ್ನು ಟೀಕೆ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದ್ದು ಎಲ್ಲಿ? ಸ್ವಾತಂತ್ರ್ಯ ಪೂರ್ವದಲ್ಲೂ ನಮಗೆ ಸ್ವಾತಂತ್ರ್ಯ ಇತ್ತು. ನಂತರದಲ್ಲಿ ಸಂವಿಧಾನ ನಮಗೆ ಬಹಳ ವ್ಯವಸ್ಥಿತವಾದ ಆ ಹಕ್ಕನ್ನು ಕೊಡ್ತು. ಫ್ರೀಡಮ್ ಆಫ್ ಸ್ಪೀಚ್, ನಮಗೆ ಬರೆಯುವ ಹಕ್ಕು, ಮಾತಾಡುವ ಹಕ್ಕು, ಪ್ರತಿಪಾದಿಸುವ ಹಕ್ಕು, ಅದು ನಮಗೆ ಸಿಕ್ಕಿದ್ದು. ಸಂವಿಧಾನ ಇಲ್ಲ ಅಂದಿದ್ರೆ ಬಹುಶಃ 1950ರಲ್ಲಿ ನಾವು ಸಂವಿಧಾನವನ್ನ ಸ್ವೀಕಾರ ಮಾಡುವಲ್ಲ, ಅಂಬೇಡ್ಕರ್ ರಚಿಸಿದಂತ ಸಂವಿಧಾನ, ಆ ಸಂವಿಧಾನ ಇಲ್ಲದೆ ಇದ್ರೆ ನಾವು ಇವತ್ತಿನವರೆಗೂ ಬರೆಯಕ್ಕೆ ಆಗ್ತಿರ್ಲಿಲ್ಲ, ಮುಕ್ತವಾಗಿ ಬರೆಯಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಅದೇ ಸಂವಿಧಾನಕ್ಕೆ ಅಪಾಯ ತಂದೊಡ್ಡುವ ಎಲ್ಲ ಪ್ರಕ್ರಿಯೆಗಳು ನಡೀತಾವೆ.